ದೇಶ ವಿದೇಶಗಳ ಸಮಸ್ತ ಶ್ರದ್ಧಾಳುಗಳ ಶ್ರದ್ಧಾ ಕೇಂದ್ರ ಆದದ್ದಾಗಿದೆ. ಇಂತಹ ಘೋರ ಅಪಚಾರ ಇಲ್ಲಿ ನಡೆಯಲೇಬಾರದಿತ್ತು. ರಾಮ ಮಂದಿರ ಮಾಡೋದಷ್ಟೇ ನಮ್ಮ ಗುರಿ ಆಗಬಾರದು. ರಾಮ ರಾಜ್ಯದ ಕನಸು ಕೂಡ ನನಸಾಗಬೇಕು. ಇದು ವಿಶ್ವಸ್ತ ಮಂಡಳಿ, ಹಾಗೆ ನಾವು ವಿಶ್ವಾಸ ಇಟ್ಟು ಏನಾಗಬೇಕು ಅಂತ ನಮಗೆ ಅನಿಸುತ್ತೋ ನಾವು ಅದನ್ನಲ್ಲಿ ಹೇಳಿ ಬರ್ತೇವೆ. ವಿಶ್ವಸ್ತ ಮಂಡಳಿ ಅಂತಾದ್ಮೇಲೆ ವಿಶ್ವಾಸಾರ್ಹರಾಗಿರಬೇಕಿತ್ತು. ರಿಸಿಪ್ಟ್ ಕೊಟ್ಟಿದ್ರೆ ಅವು ಕೊಟ್ಟದ್ದು ಹೌದು ಅಂತ ಆಗುತ್ತೆ. ಇಲ್ಲದ್ರೆ ಈಗ ಬರೀ ಬಾಯಿ ಮಾತಿನ ಹೇಳಿಕೆಗಳಾಗ್ತವೆ. ಜೂನ್ 26ರಂದು ಉಡುಪಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಅಯೋಧ್ಯೆ ರಾಮ ಮಂದಿರದಲ್ಲಿ ನಡೆದಿರುವ ಅವ್ಯವಹಾರ ಆರೋಪಗಳ ಕುರಿತು ಪ್ರತಿಕ್ರಿಯೆ ನೀಡಿದರು. ಜುಲೈ 11ರಂದು ರಾಮ ಮಂದಿರದ ಟ್ರಸ್ಟ್ ಸಭೆ ನಡೆಯಲಿದ್ದು ಅಲ್ಲಿ ಈ ವಿಷಯ ಚರ್ಚೆಯಾಗಲಿದೆ. ಸಭೆಯಲ್ಲಿ ಭಾಗವಹಿಸಿದ ಬಳಿಕವೇ ಸಂಪೂರ್ಣ ಮಾಹಿತಿ ಪಡೆದು ಪ್ರತಿಕ್ರಿಯೆ ನೀಡುವುದಾಗಿ ಶ್ರೀಗಳು ಹೇಳಿದರು. ನಾವು ಅವರಿವರು ಕೇಳಿದ ಸುದ್ದಿಯನ್ನು ಕೇಳಿಕೊಂಡು ಏನು ವಿಚಾರ ಮುಂದಿಡ್ಲಿಕ್ಕೆ ಬರೋದಿಲ್ಲ. ನಾಡಿದ್ದು 11ನೇ ತಾರೀಕು ಟ್ರಸ್ಟ್ನ ಮೀಟಿಂಗ್ ಇದೆ. ನಾವು ಆವಾಗ ಅಲ್ಲಿ ಹೋಗ್ತಾ ಇದ್ದೇವೆ. ಅಲ್ಲಿ ಏನು ವಿಷಯ ಅನ್ನೋದನ್ನು ತಿಳಿದು ನಿಮ್ಮೆಲ್ಲರ ಮುಂದೆ ಇಡ್ತೇವೆ. ಆವಾಗ 200 ಕೆಜಿ ಬೆಳ್ಳಿ ದೇಣಿಗೆ ನೀಡಿದ ಆರೋಪದ ಕುರಿತು ಮಾತನಾಡಿದ ಅವರು, ದೇಣಿಗೆ ನೀಡುವವರು ಹಾಗೂ ಸ್ವೀಕರಿಸುವವರು ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು. ರಶೀದಿ ನೀಡದಿರುವುದು ದೊಡ್ಡ ತಪ್ಪು. ಎಸ್ಐಟಿ ತನಿಖೆ ಸ್ವಾಗತಾರ್ಹವಾಗಿದ್ದು, ತಪ್ಪು ನಡೆದಿದ್ದರೆ ಆರೋಪಿಗಳಿಗೆ ಸೂಕ್ತ ಶಿಕ್ಷೆಯಾಗಬೇಕು ಎಂದರು. 200 ಕೆಜಿಯಷ್ಟು ಬೆಳ್ಳಿದ್ದು ಕೊಟ್ಟಿದ್ದೆವು, ಅದಕ್ಕೆ ಏನು ರಶೀದಿ ಕೊಟ್ಟಿಲ್ಲ ಅಂತ. ಇವತ್ತೊಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್. ಸಂಜಯ್ ರಾವತ್ ಹೇಳ್ತಾರೆ ನಾವು 1 ಕೋಟಿ ಕೊಟ್ಟಿದ್ದೆವು, ಅದಕ್ಕೂ ಕೂಡ ರಶೀದಿ ಕೊಟ್ಟಿಲ್ಲ ಅಂತ. ಎರಡು ಸ್ವಲ್ಪ ಈಗ ನೇರ ಆರೋಪ ಬಂದಿರೋದು ಅದೆರಡು ನಮ್ಮ ಗಮನಕ್ಕೆ ಏನಾದ್ರು ಬಂತ? ಈ ಬಗ್ಗೆ ಚರ್ಚೆ ಆಗಿತ್ತು. ತಮ್ಗೇನಾದ್ರು ಗುಮಾನಿ ಬರ್ತಾ ಇತ್ತ ಅಲ್ಲಿ ಹೋಗೋದು? ಇಲ್ಲ, ಕೊಟ್ಟವರು ಯಾವತ್ತೂ ಕೂಡ ಅದು ಕೂಡ ಇಷ್ಟು ದೊಡ್ಡ ಅಮೌಂಟ್ ಇರುವಾಗ ಒಂದು ನಮ್ಮ ನಿಲುವು ಏನು ಅಂತ ಹೇಳಿದರೆ, ಯಾರೇ ಆಗಲಿ ಅಲ್ಲಿಯೇ ರಿಸೀಟ್ ತಗೊಳ್ಬೇಕು. ನೇರವಾಗಿ ಸುತ್ತುಗಳನ್ನು ನೀಡೋದು, ರಿಸೀಟ್ ತಗೊಳ್ಳೋದು ಇಬ್ಬರ ಜವಾಬ್ದಾರಿ ಕೂಡ ಇದೆ. ಕೊಡುವವರದು ಜವಾಬ್ದಾರಿ ಇದೆ, ತೆಗೆದುಕೊಳ್ಳುವವರು ದೊಡ್ಡ ಜವಾಬ್ದಾರಿ ಇದೆ. ಅದು ಕೊಟ್ಟಿಲ್ಲ ಅಂತಂದರೆ ಮಾತ್ರ ದೊಡ್ಡ ತಪ್ಪಾಗ್ತಾ ಇದೆ. ರಿಸಿಪ್ಟ್ ಕೊಟ್ಟಿದ್ರೆ ಅವು ಕೊಟ್ಟದ್ದು ಹೌದು ಅಂತ ಆಗುತ್ತೆ. ಇಲ್ಲದ್ರೆ ಈಗ ಬರೀ ಬಾಯಿ ಮಾತಿನ ಹೇಳಿಕೆಗಳಾಗ್ತವೆ. ವಾಸ್ತವವೇ ಇದ್ದಿರಬಹುದು, ಯಾಕಂದರೆ ಅವರಷ್ಟು ಮಂದಿ ಹೇಳ್ತಾ ಇದ್ದಾರೆ ಅಂತಂದರೆ. ಆದರೆ ಇಲ್ಲಿ ಕೂಡ ಇಷ್ಟು ವ್ಯವಸ್ಥೆ ಇದ್ದಾಗ ಕೊಡಲಿಲ್ಲ ಅನ್ನೋದು ಕೂಡ ನಂಬಲಿಕ್ಕಾಗೋದಿಲ್ಲ. ತಪ್ಪಿದ್ದಲ್ಲಿ ಅದರ ವಿಮರ್ಶೆ ನಡೆಯಲೇಬೇಕು, ಅದಕ್ಕೆ ತಕ್ಕುದಾದ ಶಿಕ್ಷೆ ಆಗಲೇಬೇಕು. ಯಾಕೆಂತಂದರೆ ಇದು ಒಬ್ಬಿಬ್ಬರಲ್ಲ, ದೇಶ ವಿದೇಶಗಳ ಸಮಸ್ತ ಶ್ರದ್ಧಾಳುಗಳ ಶ್ರದ್ಧಾ ಕೇಂದ್ರ ಆದದ್ದಾಗಿದೆ. ಇಂತಹ ಘೋರ ಅಪಚಾರ ಇಲ್ಲಿ ನಡೆಯಲೇಬಾರದಿತ್ತು. ಅದರಿಂದಾಗಿ ನಡೆದು ಹೌದು ಅಂತಂದರೆ ಆವಾಗ ಅವಶ್ಯವಾಗಿ ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು, ಅದು ವಿಚಾರಣೆ ಆಗಬೇಕು ಎನ್ನುವ ವಿಷಯಗಳು ಕೂಡ ಯಾಕೆ ಹೀಗಾಯಿತು ಅನ್ನೋದು ಹೊರಬರಬೇಕು. ಸಾಕಷ್ಟು ನಾವು ಅಲ್ಲಿ ಹೋದಾಗೆಲ್ಲ ಕೆಲವು ಸಲಹೆಗಳನ್ನು ನೀಡ್ತಾ ಇದ್ವಿ, ಹೀಗಿದ್ರೆ ಚಂದ, ಹೀಗಿದ್ರೆ ಚೆನ್ನ ಅಂತ. ಮೀಟಿಂಗ್ಗಳಲ್ಲೂ ಕೂಡ ನಾವು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ವಿ, ಹೀಗಿರಬೇಕು ಅಂತ. ಅವರೆಲ್ಲರೂ ಕೂಡ ನಾವು ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಅದರಿಂದಾಗಿ ನಾವು ಕೂಲಂಕಷವಾಗಿ ಅಲ್ಲಿ ಹೋಗಿ ಒಬ್ಬ ಟ್ರಸ್ಟ್ನ ಸದಸ್ಯರಾಗಿ ಒಮ್ಮೆ ನೋಡಿ ಬರಬಹುದು, 2 ಸಲ ಹೋಗಿ ನೋಡಿ ಬರ್ಬೋದು. ಅಲ್ಲಿ ನಿಂತಿರುವುದು ಸಾಧ್ಯ ಆಗುವುದಿಲ್ಲ. ಅದರಿಂದಾಗಿ ಇದು ವಿಶ್ವಸ್ತ ಮಂಡಳಿ, ಹಾಗೆ ನಾವು ವಿಶ್ವಾಸ ಇಟ್ಟು ಏನಾಗಬೇಕು ಅಂತ ನಮಗೆ ಅನಿಸುತ್ತೋ ನಾವು ಅದನ್ನಲ್ಲಿ ಹೇಳಿ ಬರ್ತೇವೆ. ವಿಶ್ವಸ್ತ ಮಂಡಳಿ ಅಂತಾದ್ಮೇಲೆ ವಿಶ್ವಾಸಾರ್ಹರಾಗಿರಬೇಕಿತ್ತು. ವಿವಾದಾತೀತವಾಗಿರತಕ್ಕಂಥ ಯಾವ ವ್ಯವಸ್ಥೆಯೂ ನಮ್ಮಲ್ಲಿ ಇಲ್ಲೇ ಇಲ್ಲ, ಪ್ರಪಂಚದಲ್ಲೇ ಇಲ್ಲ. ವಿವಾದಗಳಿರುವುದು ಸಹಜ, ಆದರೆ ಅದು ವಾಸ್ತವ ಅವಾಸ್ತವ ಅನ್ನೋದನ್ನು ನಾವು ಈಗ ಹೇಗೂ ತನಿಖೆಗೆ ಹಿಡಿದಿದ್ದಾರೆ ಅಂತ ತನಿಖೆ ಮಾಡಿ ತಿಳಿಸ್ತಾರೆ. ಇದೇ ವೇಳೆ ರಾಮ ಮಂದಿರಕ್ಕೆ ದೇಣಿಗೆ ನೀಡುವುದಕ್ಕಿಂತ ಬಡವರಿಗೆ ಮನೆ ನಿರ್ಮಿಸಿ ಕೊಡುವುದೇ ನಿಜವಾದ ರಾಮ ಸೇವೆ ಎಂದು ಕರೆ ನೀಡಿದ ಶ್ರೀಗಳು ರಾಜ್ಯ ಸರ್ಕಾರದ ತನಿಖೆಯ ಮೇಲೆ ವಿಶ್ವಾಸ ವ್ಯಕ್ತಪಡಿಸಿದರು. ಟ್ರಸ್ಟೇ ಒಂದು ನಿಲುವು ಹೇಳಿದಿತ್ತು, ಏನಂತ ಇಲ್ಲಿ ಯಾವುದೇ ಸೇವಾ ಲಿಸ್ಟ್ಗಳು ಇರಬಾರ್ದು, ಇಲ್ಲಿ ಬೇಡ ಅಂತ ಹೇಳಿಕೊಂಡು. ಇದರಲ್ಲೇ ದೇವಸ್ಥಾನಗಳಲ್ಲಿ, ಇತರೆ ದೇವಸ್ಥಾನಗಳಲ್ಲಿ ಅಂತಹ ಸೇವಾ ಲಿಸ್ಟ್ ಅಂತ ಇರುತ್ತೆ, ಬಗೆ ಬಗೆಯ ಸೇವೆಗಳಿರ್ತವೆ. ಅಂಥದ್ದು ಇಲ್ಲಿ ಯಾವುದು ಇಲ್ಲ. ಆವಾಗ ನಾವು ಮಂದಿಯಲ್ಲಿ ವಿಶೇಷವಾಗಿ ಕೇಳಿಕೊಂಡದ್ದು, ರಾಮದೇವರ ಹತ್ರ ಹೋದಾಗ ರಾಮದೇವರ ಸೇವೆ ಮಾಡಬೇಕು, ಏನಾದರೂ ಸೇವೆ ಮಾಡಬೇಕು ಅಂತ ಎಲ್ರಿಗೂ ಅಪೇಕ್ಷೆ ಇದ್ದೇ ಇರುತ್ತೆ. ಏನು ಮಾಡಬೇಕು, ಏನು ಹುಂಡಿಯಲ್ಲಿ ಕಾಣಿಕೆ ಹಾಕಿ ಬರೋದು ಮಾಡಿ, ಬೇಡ ಅಂತಲ್ಲ. ಅದಕ್ಕಿಂತ ಮುಖ್ಯವಾಗಿ ಆಗಬೇಕಾದದ್ದು, ನಮ್ಮ ಊರುಗಳಲ್ಲಿ ಯಾರು ದೀನರಿದ್ದಾರೆ, ದಲಿತರಿದ್ದಾರೆ, ದುಃಖಿತರಿದ್ದಾರೆ, ಅವಕಾಶ ವಂಚಿತರಿದ್ದಾರೆ, ಅವರಿಗೆ ನಮ್ಮಿಂದಾದ ಸಹಾಯ ಏನು ಬೇಕಾದ ಮಾಡೋದು. ನಮ್ಮ ದುಡ್ಡಿನದ್ದೇ ಅಂತಲೂ ಹೇಳೋದಿಲ್ಲ ನಾವು. ನಮ್ಮ ವೃತ್ತಿ, ನಮ್ಮ ಉದ್ಯೋಗಗಳ ಅಡಿಯಲ್ಲಿಯೇ ಸಾಕಷ್ಟು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಮಾಡಬೇಕು. ಇಲ್ಲಿ ಬಂದಾಗ, ರಾಮದೇವರ ಮುಂದೆ ದರ್ಶನಕ್ಕೆ ಬಂದಾಗ
ದೇವರೇ ನಿನ್ನ ಹೆಸರಲ್ಲಿ ನಾನು ಸಮಾಜದಲ್ಲಿ ಇಂಥ ಒಂದು ಒಳ್ಳೆ ಕೆಲಸ ಮಾಡಿದೆ. ಮನೆ ಇಲ್ಲದವರಿಗೆ ಒಂದು ಪುಟ್ಟ ಮನೆ ಕಟ್ಟಿಸಿಕೊಟ್ಟೆ, ಉದ್ಯೋಗ ಇಲ್ಲದವನಿಗೆ ಉದ್ಯೋಗ ದೊರಕಿಸಿಕೊಟ್ಟೆ, ಶಿಕ್ಷಣ ವಂಚಿತನಿಗೆ ಶಿಕ್ಷಣವನ್ನು ವ್ಯವಸ್ಥೆ ಮಾಡಿದೆ, ಆರೋಗ್ಯ ವಂಚಿತರಿಗೆ ನಮಗಾದ ಸಹಾಯವನ್ನು ಮಾಡಿದೆ, ಗೋಶಾಲೆಗಳ ನಿರ್ಮಾಣ ಮಾಡಿದೆ. ಹೀಗೆ ಸಮಾಜದ ಸೇವೆಯ ಅನೇಕ ಮುಖಗಳು ಅವರವರ ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಮಾಡಲಿಕ್ಕೆ ವಿಪುಲವಾದ ಅವಕಾಶ ಇದೆ. ಮತ್ತು ಇದನ್ನು ಪಡೆಯಲಿಕ್ಕೆ ಅರ್ಹ ವ್ಯಕ್ತಿಗಳು ಯಾರನ್ನೂ ಹುಡುಕೊಂಡು ಹೋಗಬೇಕಾದ್ದಿಲ್ಲ. ನಮ್ಮ ಮನೆಯ ಆಳು ಅವನ ಸ್ಥಿತಿ ಹಾಗೆಂದು ನಮ್ಗೆ ಗೊತ್ತು. ಅವನಿಗೇನೆ ಒಂದು ವ್ಯವಸ್ಥೆ ಮಾಡಿಕೊಟ್ರು ಕೂಡ ಇದು ರಾಮದೇವರ ಹೆಸರಲ್ಲಿ ಒಂದು ವಿಚಾರ, ಇದು ನಮ್ಮ ಗುರುಗಳ ವಿಚಾರ ಆಗಿತ್ತು. ಹಾಗಾಗಿ ನಾವು ಟ್ರಸ್ಟ್ನಲ್ಲಿ ಸದಸ್ಯರಾಗಿ ಸೇರಿದ ಆ ವರ್ಷದಿಂದಲೇ ಇದಕ್ಕೆ ಚಾಲನೆಯನ್ನು ನಾವು ಕೊಟ್ಟಿದ್ದೆವು. ಚಾಲನೆ ಅಂತ ಹೇಳಿದರೆ ಸಮಾಜದಲ್ಲಿ ಈ ವಿಚಾರವನ್ನು ಪ್ರಚುರಪಡಿಸ್ತಾ ಇದ್ವು. ಇನ್ನು ಮಠದಿಂದಲೂ ಕೂಡ ನಮಗೆ ಎಷ್ಟು ಸಾಧ್ಯವೋ ಹಾಗೆ ಮನೆ ಕಟ್ಟಲಿಕ್ಕೆ ಸಹಾಯ ಮಾಡೋದು, ವೈದ್ಯಕೀಯ ನೆರವು, ಗೋಶಾಲೆಗಳ ನಿರ್ಮಾಣ, ಶಿಕ್ಷಣಕ್ಕೆ ಸಹಾಯ, ಇದನ್ನೆಲ್ಲ ನಾವು ಮಾಡ್ಕೊಂಡು ಬಂದಿದ್ದೆವು. ಕೆಲವರಿಗೆ ಮನೆ ನಿರ್ಮಾಣಕ್ಕೆ ಮಠದಿಂದ ಸೈಟ್ಗಳನ್ನು ಕೊಟ್ಟದ್ದು ಇದೆ. ರಾಮ ಮಂದಿರ ಮಾಡೋದಷ್ಟೇ ನಮ್ಮ ಗುರಿ ಆಗಬಾರದು, ರಾಮ ರಾಜ್ಯದ ಕನಸು ಕೂಡ ನನಸಾಗಬೇಕು. ಹಾಗಾಗಿ ಅದನ್ನು ಹೇಗೆ ಮಾಡೋದು, ಅವರವರ ಊರಲ್ಲಿ ಅವರವರು ಮಾಡಿದರೆ ಸಾಕು. ರಾಮದೇವರು ಗುಡಿಯೊಳಗೆ ಮಾತ್ರ ಇಲ್ಲ, ಎಲ್ಲರ ಹೃದಯದೊಳಗೂ ನೆಲೆಸಿದ್ದಾನೆ. ಪ್ರತಿಯೊಂದು ಗ್ರಾಮವೂ ಕೂಡ ರಾಮನ ಗುಡಿ ಆಗಬೇಕು. ರಾಮದೇವರಿಗೆ ಆವಾಗ ತೃಪ್ತಿ. ರಾಮನದ್ದೇ ಮಾತು, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಜನ್ಮಭೂಮಿಯನ್ನು ಸ್ವರ್ಗಕ್ಕಿಂತಲೂ ಮಿಗಿಲು ಮಾಡಬೇಕು. ನಾವು ಜನ್ಮಭೂಮಿಯ ಕುರಿತಾಗಿ ನಮಗಿರಬೇಕಾದ ಗೌರವ ಹೇಗೆ ಏನು ಅನ್ನೋದನ್ನು ರಾಮದೇವರು ಇನ್ನೆಲ್ಲ ತೋರಿಸಿಕೊಟ್ಟಿದ್ದಾನೆ. ಹಾಗಾಗಿ ದುಃಖಿತರಿಗೆ ಸಹಾಯ ಮಾಡೋದು ನೋಡಿ, ಈ ನಮ್ಮ ಗುರುಗಳ ಈ ಮಾತನ್ನು ನಾವು ಯಾವಾಗ ಮತ್ತೆ ಮತ್ತೆ ನಾವು ಮಾಡಿ 10 ಮಂದಿಗೆ ಹೇಳ್ತಾ ಬಂದೆವು. ಅನೇಕ ಮಂದಿ ನಮ್ಮ ಉಡುಪಿಯ ಪರಿಸರದಲ್ಲಿ ಅನೇಕ ಮಂದಿ, ಪ್ರಾಯ 1000 ಮಂದಿ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ, ತಮ್ಮ 60ನೇ ವರ್ಷದ ಹುಟ್ಟುಹಬ್ಬವನ್ನು ಮಾಡುವಾಗ ಹೋಮ ಹವನಗಳಿಗೆ ಅಂತ ಮೀಸಲಿಟ್ಟಂತಹ, ಪೂಜೆಗಳಿಗೆ ಮೀಸಲಿಟ್ಟಂತಹ ಧನವನ್ನು ಒಬ್ಬರಿಗೊಂದು 10 ಲಕ್ಷ ಮನೆ ಮಾಡಿ ಕೊಟ್ಟದ್ದಿದೆ. ಇಂಥವ್ರು ಒಬ್ಬರಿಬ್ಬರಲ್ಲ. ಒಬ್ಬ ಗಣ್ಯರಂತೂ ಶ್ರೀಯುತ ಎಚ್.ಎಸ್. ಶೆಟ್ರು ಅಂತ ನಮ್ಮ ಮಠದ ಭಕ್ತರವರು 100 ಮನೆಗಳನ್ನು ನಾವು ನಿರ್ಮಾಣ ಮಾಡಿಕೊಡ್ತೇವೆ ಹೊರಗ ಜನಾಂಗಕ್ಕೆ, ಅಂದರೆ ತೀರಾ ಹೊಡೆದುಳಿದ ಜನಕ್ಕೆ ಮಾಡಿಕೊಡ್ತೇವೆ ಅಂತ ಹೇಳಿ ಸಂಕಲ್ಪ ಮಾಡಿ ಈ 3 ವರ್ಷಗಳಲ್ಲಿ 28 ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟಾಯಿತು. ಅದರ ಮೇಲೆ 14 ಮನೆಗೆ ಈಗಾಗಲೇ ಭೂಮಿ ಪೂಜೆ ನಡೆದಿದೆ. ಪ್ರಾಯ ಇನ್ನು ಕೆಲವೇ 1-2 ತಿಂಗಳಲ್ಲಿ ಆ ಮನೆಯ ಹಸ್ತಾಂತರವೂ ನಡೆಯುತ್ತೆ. ನಮ್ಮ ಪಕ್ಕದಲ್ಲಿ ಇರತಕ್ಕಂಥ ಯಕ್ಷಗಾನ ಕಲಾರಂಗ ನಾಳೆ ದಿವಸ 100ನೇ ಮನೆ ಬಡ ವಿದ್ಯಾರ್ಥಿಗಳಿಗೆ ಹುಡುಕಿ ನೀಡ್ತಾ ಇದ್ದಾರೆ. ಅವರಿಗೆ ಎಲ್ಲಿಂದ ಧನ ಬಂತು ಅಂತಂದರೆ ಸಮಾಜ ಅವರ ಮೇಲೆ ವಿಶ್ವಾಸ ಇಟ್ಟಿದೆ. ಅವರ ಮೂಲಕ ಇವತ್ತು ಮನೆ ನಿರ್ಮಾಣ ಮಾಡಿಕೊಡುವ ಕೆಲಸವನ್ನು ಅರ್ಹರಿಗೆ ಮಾಡಿಕೊಡ್ತಾ ಇದೆ. ಸಮಾಜದಲ್ಲಿ ನಮ್ಮದೊಂದು ಆಗಲಿ ಇಂತ ಹೇಳಿದವರ ಪಟ್ಟಿಯೇ ಇನ್ನೂ ಬಾಕಿ ಇದೆ. ಸುಮಾರು 100-150 ಪಟ್ಟಿ ಬಾಕಿ ಇದೆ. ಆ ರೀತಿಯಲ್ಲಿ ನಮ್ಮ ಉಡುಪಿ ಇಂತಹ ಮಾತುಗಳಿಗೆ, ಸಮಾಜಮುಖಿಯಾಗಿರ್ತಕ್ಕಂಥ ಮಾತುಗಳಿಗೆ ಸ್ಪಂದಿಸಿದೆ. ಇದು ಇಲ್ಲಿ ಮಾತ್ರ ಅಲ್ಲ, ದೇಶದಾದ್ಯಂತ ಈ ವಿಚಾರ ಮುನ್ನೆಲೆಗೆ ಬರಬೇಕು. ಗುಡಿಗಳಿಗೆ ಹೀಗೆ ಹಾಕಿ ಅಲ್ಲಿ ಕೊಟ್ಟು ಅಗತ್ಯ ಇದೆಯೇ? ಯಾರೋ ಹೇಳಿದ್ರಲ್ಲ 100 kg ಕೊಟ್ಟಿದ್ದೇವೆ, ತಗೊಂಡು ಏನು ಮಾಡಬೇಕು ಅದನ್ನು? ಅದರ ಬದಲಾಗಿ ಆ 100 kgಯಿಂದ ಪ್ರಾಯಶಃ 1000 ಮನೆಗಳ ನಿರ್ಮಾಣ ಆಗಬಹುದಿತ್ತು. ಒಂದು 10 ಲಕ್ಷಕ್ಕೆ ಯಾರಲ್ಲಿ ಭೂಮಿ ಇದೆ 10 ಲಕ್ಷಕ್ಕೆ ಸುಂದರವಾದ ಮನೆ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಸಮಾಜ ಈಗಲೂ ನಾವು ಕೇಳ್ಕೊಳ್ತಾ ಇರೋದು, ಅಲ್ಲಿ ಹಾಕೋದು ಬಿಡೋದ್ರ ಬಗ್ಗೆ ನಮ್ಮ ಮಾತಿಲ್ಲ. ಆದರೆ ಸಮಾಜಮುಖಿಯಾದ ಈ ರೀತಿಯ ಕಾರ್ಯಗಳನ್ನು ಮಾಡಿ ಸರ್ಕಾರ ಹೇಗೂ ಇದ್ದೇ ಇದೆ, ಈಗಾಗಲೇ ಅದರ ಬಗ್ಗೆ ಕ್ರಮವನ್ನು ತಗೊಂಡಿದೆ. ಸರ್ಕಾರದ ಮೇಲೆ ವಿಶ್ವಾಸ ಇದೆ, ಅದನ್ನು ಚೆನ್ನಾಗಿ ನಡೆಸುತ್ತೆ ಅಂತ ಹೇಳಿಕೊಂಡು ಅದು ಸಾಂಗವಾಗಿ ನೆರವೇರಲಿ ಅಂತ ನಾವು ಆಶಿಸ್ತೇವೆ.